ಬಂದ್ರಾ? ಬರ್ರಿ. ಮೆಲ್ಕ್ ಮಾತಾಡು. ಮಕ್ಕೊಂಡಳಾಕಿ ಇಲ್ಲ, ಇಷ್ಟೊತ್ತು ಎದ್ದಿದ್ಲು, ನಿಮ್ದ ದಾರಿ ನೋಡಕತ್ತಿದ್ಲು. ಅವ್ರ ಮನೆಯಾರ ಹೋಗಿ ಜ್ಯೂಸ್ ತೊಗೊಂಬರ್ತೀನಿ, ನೀವೊಂದು ಸ್ವಲ್ಪ ಮಕ್ಕೋ ಅಂತಂದ್ರೆ ಅದಕ್ಕೆ ಕಣ್ಣು ಮುಚ್ಕೊಂಡು ಮಕ್ಕೊಂಡ. ಅಪ್ಪ. ಹೆಂಗದಿ ಮಗಳ? ಆರಾಮದಿಯಾ ಈಗ? ಆರಾಮದಿನಪ್ಪ. ಬರ್ರಿ. ಅತ್ತಿಯರ ಆರಾಮದಿಯಾ ಜಾನು? ಹ್ಞೂ ರೀ, ಆರಾಮದ್ದೀನಿ. ಅಣ್ಣಪ್ಪ, ಅಣ್ಣ ಆರಾಮದನಲ್ಲ? ನಿಮ್ಮ ಅಣ್ಣಗ ನಿನಗ ಅಂಡಗ ಬೇರೆ ಯಾರಿಗೂ ಏನೂ ಆಗಿಲ್ಲವ. ಅಲ್ಲ, ಯಾರ ಹಂಗ ಅಡ್ಡೋಗಿ ನಿಂದಿರ್ತಾರನ? ಅಲ್ಲ, ಅದಾನವ ವಿನಯ್, ಅದಾನ ನೋಡ್ಕೊಂತಾನವ, ದೊಡ್ಡವಂತದನ. ಹೋಗಿ ಅಡ್ ನಿಂತು ಗುಂಡಿಡ್ ತಿಂದಿಯಲ್ಲವ, ಎಷ್ಟು ಶಾಣೆಕಿದ್ದಿ ನೀನು. ಅದು ಏನ, ಅದು ನಾಡ್ ಬಂದುಕಂತ. ಆ ಬುಲೆಟ್ ಏನು ಅಷ್ಟು ಸ್ಟ್ರಾಂಗ್ ಇದ್ದಿದ್ದಿಲ್ಲ. ಅದು ದೇಹದಾಗ ಹೋಗಿದ್ರ ಅದು ಕಷ್ಟನ ಕೊಡ್ತಿತ್ತು ನಿನಗ. ಪುಣ್ಯಕ ಭುಜಕ್ ಬಡ್ದು ಹೋಗೈತಿ, ಬಚಾವ್ ನೀನು. ಇಲ್ಲ ಅಂದಿದ್ರ ಎಷ್ಟು ಕಷ್ಟಕ್ಕಿತ್ತು. ಅರ್ಥನ ಮಾಡ್ಕೊಳಲ್ಲವಾ ನೀನು? ಅಲ್ಲ, ನಿಮ್ಮ ಅಣ್ಣದನಿಲ್ಲ? ಹ್ಞೂಪ್ಪ, ಅವಂಗ ಏನಾರ ಮಾಡ್ಬಿಡ್ತಾನ ಅಣ್ಣಗಂತಾನೆ ನಂಗೆ ಭಯ ಆಯ್ತು. ಅದಕ್ಕೆ ನಾನು ಅಣ್ಣಗೇನು ಮಾಡಬೇಡ ಅಂತ ಹೇಳಿ ಹೋಗಿ ಅಡ್ಡ ನಿಂತ್ಬಿಟ್ಟೆ. ನಂಗೆ ಖರೇನ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಣದವ ಗುಂಡ ಹಾರಿಸ್ಬಿಟ್ಟ ಮಾವ. ಈಗ ನೀ ಆರಾಮದಿ ಅಂತ ಮನೆಗೆ ಹೋಗ್ರಿ ಅಂತ ಹೇಳ್ಯಾರ. 2-3 ದಿನ ಇಲ್ಲೇ ರೆಸ್ಟ್ ತಗೊಳ್ಳಿ ಅಂದಿದ್ರು. ಮತ್ತೇನು ಇಲ್ಲೇ ಇವತ್ತೊಂದು ದಿನ ಇಲ್ಲೇ ಇರೋಣ, ಏನು ಮನೆಗೆ ಹೋಗೋಣ? ಅಪ್ಪ, ಮನೆಗೆ ಹೋಗೋಣ. ಅಲ್ಲೂ ನಮ್ಮ ಮಾವರಿಗೆ ಕನ್ನೆ ನೋಡಕ್ಕೆ ಹೋಗೋದಿತ್ತು. ಆಮೇಲೆ ಇಕ್ಕಿದು ಜ್ಯೋತಿದು ಮದ್ವಿದು ಮುಂದಕ್ಕೆ ಹೋಯ್ತಲ್ಲ, ಅದಕ್ಕೆ. ಇಲ್ಲವಾ, ಜ್ಯೋತಿದೂರಾಗುದು ಮದುವೆ ಆತು. ಅಪ್ಪ, ಸುಳ್ಳು ಹೇಳ್ಬೇಡ್ರಿ. ನಿಜ ಆತು ಜಾನು. ಚಿಕ್ಕಮ್ಮ, ಏನು ಹೇಳಕತ್ತೀರಿ? ಅಲ್ಲ, ನಾನೇನು 2-3 ದಿನ ಪ್ರಜ್ಞೆ ಅಂತ ಮಲ್ಕೊಂಡಿದ್ನಾ? ಏನು ತಿಂಗಳಾಗಟ್ಲೆ ಮಲ್ಕೊಂಡಿನ? ಇಲ್ಲ ಮಗಳ, 2-3 ದಿನನ. ಅದು ಅವರಿಬ್ಬರದು ಜಾತಕದ ಪ್ರಕಾರ ಅವತ್ತು ನಾವೇನು ಇಟ್ಟಿದ್ವಲ್ಲ, ಆ ಮುಹೂರ್ತ ಚಲೋ ಇತ್ತು. ಅದಕ್ಕೆ ನಮ್ಮ ದೇವ್ರ ಮನ್ಯಾಗ, ನಮ್ಮ ಮನೆ ದೇವ್ರ ಮನ್ಯಾಗನ ದೇವ್ರ ಮುಂದೆ ನಿಂದ್ರಿಸಿ ತಾಳಿ ಕಟ್ಟಪ್ಪ ಅಂದ್ವಿ. ಕಟ್ಟಿದ, ಮುಗೀತು. ಈಗ ಬೇಕಂದ್ರ ಇದು ಇಟ್ಕೋಬೋದು, ಏನೋ ಆರತಕ್ಷತೆ ರಿಸೆಪ್ಷನ್ನು. ಆದ್ರೆ ಅವರಿಬ್ರು ಬ್ಯಾಡ ಅನ್ನಕತ್ತಾರ. ಹಂಗಾಗಿ ಅಲ್ಲಿಗೆ ಬಿಟ್ಟಿವಿ ನೋಡ ಆ ವಿಷಯನ. ಮಕ್ಕೊ ಮಗಳ, ನೀನು ರೆಸ್ಟ್ ಮಾಡ. ಯಾಕೆ ಅಷ್ಟಕ್ಕೊಂದು ತಿರುಗಿಸ್ಕೋತಿ? ಏನಾತೀಗ? ನನ್ ಸೊಸಿ, ನೀನ್ ಮನೆಯಾಗಿಲ್ದ ಮನಿನ ಅನ್ನಿಸ್ವಲ್ ದೇವ. ನೀ ಯಾವಾಗ ವಾಪಸ್ ಬರ್ತಿದ್ದಿ? ಆ ಒಲಿ ಮೇಲೆ ಚಾ ಮಾಡ್ಕೊಡ್ತಿದ್ದೆಲ್ಲ ಬೆಲ್ಲ ಹಾಕಿ. ಹೇಳಾರೆ ನಾನು. ಆಹಾ, ನನಗಂಕರು ಒಮ್ಮೆ ಮಾಡ್ಕೊಟ್ಟಿಲ್ಲ ನನ್ನ ಮಗಳು. ಈಗ ಆರಾಮಾಗಿನಲ್ಲ, ಮಾಡ್ಕೊಡ್ತೀನಿ ತಗೋರಿ. ನೋಡವ, ನಿಮ್ಮ ಮಾವ ಏನೋ ಚಾರ ಕುಡ್ದಿಲ್ಲ, ಏನೋ ಬೆಲ್ಲದ ಚಾ ಅನ್ನಂಗೆ ಹೆಂಗೆ ಮಾಡ್ತಾರೆ. ಮೊದ್ಲೆಲ್ಲ ನಮ್ಮ ಅತ್ತೆಯರಿದ್ದಾಗ ನಾನು ಒಲಿ ಮೇಲೆ ಅಡಿಗೆ ಮಾಡ್ಯಾಕಿನಿ, ಅವಾಗ ಏನು ಅನ್ಸಿಲ್ಲ ಇವ್ರಿಗೆ. ಈಗ ನೋಡಿ ಈಗ ಹೆಂಗಾಡ್ತಾರ. ಈಗ ನೀ ಮಾಡೋದು ಹೆಂಗ್ ಗೊತ್ತನ? ಅವು ನಾನ್ ಸ್ಟಿಕ್ ಪಾತ್ರೆ ಒಳಗೆ ಅಡಿಗೆ ಮಾಡೋದು, ಇಲ್ಲ ಅಲ್ಯೂಮಿನಿಯಮ್ಮು, ಇಲ್ಲ ಅಂದ್ರೆ ಅವು ಎಂಥವ್ರ ಪ್ಲಾಸ್ಟಿಕ್ನಾಗ ಅಡಿಗೆ ಬಳಸಿಡೋದು, ಇಂಥವು ಮಾಡ್ತಿದ್ದಿ. ನಮ್ಮವು ಏನು ಮಾಡ್ತಿದ್ಲ, ಚಂದಾಗ ಗಡಿಗೆಯಾಗ ಅನ್ನ ಮಾಡಾಕಿ, ಗಡಿಗೆಯಾಗ ಸಾರು ಮಾಡಾಕಿ. ಚಾಕಂತ್ರ ಸಿಲ್ವರ್ ಡಬ್ರಿ ಅದು ಇದು ಉಪಯೋಗ ಮಾಡ್ತಿದ್ರು ಬಿಡು, ಅದು ಬೇರೆ ವಿಷಯ. ಅದ್ರ ಗಡಿಗೆಯಾಗ ಅನ್ನ ಸಾರು ಉಣ್ಣೋದು, ಪಲ್ಯನೂ ಗಡಿಗೆಯಾಗ ಮಾಡ್ತಿದ್ಲು ನಮ್ಮ ಒಲಿ ಮೇಲಿಟ್ಟು. ಏನ್ ಹೇಳಿ, ನಿಮ್ಮಿಬ್ರದು ತಿನ್ನೋದು ಉಣ್ಣೋದು ಮುಗ್ದಿದ್ರ ಆಕಿನ ಮನೆ ಕರ್ಕೊಂಡು ಹೋಗೋದು ಯೋಚನೆ ಮಾಡೋಣ. ಆದ್ರೂ ನಾ ಇಲ್ದ ನೀವು ಮದುವೆ ಮಾಡಬಾರ್ದಿತ್ತಪ್ಪ. ಇಲ್ಲ ಮಗಳ, ಹಂಗಲ್ಲದು. ನಿಂಗೂ ಗೊತ್ತೈತಿ ಏನೇನ್ ಆಗಕತ್ತೈತಿ ಅಂತ ಹೇಳಿ. ಅಟ್ಲೀಸ್ಟ್ ಒಂದ್ ಒಳ್ಳೇದ್ ಏನಾರ ಆಗ್ಲಿ ಅನ್ನೋದು ಒಂದ ಕಾರಣಕ್ಕ ಹಂಗ್ ಮಾಡೀವಿ. ತಲೆ ಕೆಸ್ಕೊಬಿಡವಾ ಅಂದಂಗ. ಪಾರ್ವತಿ, ಹೇಳ್ರಿ. ನಾವು ಜಾನೂನ್ ಕರ್ಕೊಂಡು ಹೋಗ್ಬಿಡೋಣ? ಇಲ್ಲ ಇಲ್ಲ ಇಲ್ಲ, ನಾನ್ ನನ್ನ ಸೊಸಿ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಆಮೇಲೆ ಬೇಕಾದ್ರೆ ಆಕೆ ಆರಾಮಾದ್ಮೇಲೆ ನೀ ಕರ್ಕೊಂಡು ಹೋಗ್ ದೋಸ್ತ. ಬೇಡ, ಈಗ ನಿಮ್ ಮನ್ಯಾಗ ಮಾಡಾರ ಯಾರು ಇಲ್ಲ. ನಮ್ಮ ಮನ್ಯಾಗ ಆದ್ರ ನಮ್ ಗಂಗಾ ಅದಾಳ, ಪಾರ್ವತಿ ಅದಾಳ, ಅದಕ್ಕ ಆಮೇಲೆ ಮತ್ತೆ ಜ್ಯೋತಿ ಇರ್ತಾಳ. ಹಂಗಾಗಿ ಇವತ್ತೊಂದಿನ ಕರ್ಕೊಂಡು ಹೋಗ್ತೀವಿ ನಾವು. 1-2-3 ದಿನ ಇರ್ಲಿ, ರೆಸ್ಟ್ ಮಾಡ್ಲಿ ಈಗ. ಯಾಕಂದ್ರೆ 1 ವಾರ ರೆಸ್ಟ್ ಬೇಕು ಅಂತ ಹೇಳಾರ ಡಾಕ್ಟರು. ಇವತ್ತಂಕ್ರೂ ಕರ್ಕೊಂಡು ಹೋಗ್ತೀನಪ್ಪ, ನೀ ಏನಾರ ಅನ್ಕೋ. ಯಾಕಂದ್ರ ಜ್ಯೋತಿನ ಆಕಿ ಗಂಡ ಮನೆ ಕಳಿಸ್ಬಿಡ್ಬೇಕು ನಾವು. ಅದು ಒಂದು ಕಾರ್ಯ ಆಗ್ಬೇಕಲ್ಲ. ಹಾಸಿಗೆ ಕಾರ್ಯ ಏನೂ ಆಗಿಲ್ಲ ಅವ್ರದ್ದು, ಅದಕ್ಕೆ ನೀರ ಮಾಡಿಲ್ಲ, ಅದು ಒಂದು ಮಾಡ್ಬೇಕು ನಾವು. ಮತ್ತು ಬೇಕಾಕಿ ನಮಗೆ ಮನ್ಯಾಗ. ಇನ್ನು ಬೇಕಾದ್ರೆ ಒಂದಿನ ಕರ್ಕೊಂಡೋಗಿ ಕಳಿಸ್ವಂತೆ ಅಂತ. ಆಕೆಂಕರು 1 ವಾರ ನಮ್ಮ ಮನೆ ರೆಸ್ಟ್ ತೊಗೊಂಡ್ಮ್ಯಾಗ ನಿಮ್ಮ ಮನೆಗೆ ವಾಪಸ್ ಕಳ್ಸೋದು ನೋಡ. ತಗೋರಪ್ಪ ದೋಸ್ತ. ಒಂದು ಏನಾರ ಒಂದು ವ್ಯಾಲಿಡ್ ರೀಸನ್ ಹೇಳ್ಬಿಡ್ತಿದ್ದಿ, ನನ್ನ ಬಾಯಿ ಮುಚ್ಚಿಸ್ಬಿಡ್ತಿದ್ದಿ. ನಾ ಹಠ ಮಾಡಿ ನನ್ನ ಸೊಸಿನ ನಾನು ಮನೆಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಆಮೇಲೆ ಬರ್ತಾಳೆ ತಗೋರಿ ಅಣ್ಣಾರ, ಕರ್ಕೊಂಡು ಹೋಗತ್ರಿ ಅಂತ. ಈಗ ಜಾನುನ ಕಿರಣ್ ಕರ್ಕೊಂಡ್ ಬರ್ತಾನ. ನಾನು ನೀನು ನಮ್ಮೂರಿಗೆ ಹೋಗೋಣ. ಯಾಕ್ರಿ, ಏನಾಯ್ತು? ಇಲ್ಲ, ಅಲ್ಲಿ ನಿಮ್ಮ ಅವ್ಗ ನಿಮ್ಮ ಅಪ್ಪಗೊಂದಿಷ್ಟು ವ್ಯವಸ್ಥೆ ಮಾಡ್ಬರೋಣ. ಬ್ಯಾಡ್ರಿ, ನನಗೆ ಯಾಕೋ ಬ್ಯಾಡ ಅನ್ಸತ್ ನೋಡ್ರಿ. ಹೆದರ್ಬೇಡ ಪಾರ್ವತಿ.
ಈಗ ನೀನು ಯಾಕೆ ತಲೆ ಕೆಸ್ಕೊತಿ? ಈಗ ನಮ್ಮ ಹಳ್ಳ್ಯಾಗ ಇಟ್ಟು ಬರೋಣ ಅವ್ರನ್ನ. ಹಳ್ಳ್ಯಾಗ ಹೆಂಗೂ ಮನಿ ಐತಿ, ಅದನ್ನೆಲ್ಲ ನೋಡ್ಕೊಳಕ್ ಬೇಕು. ನಾನು ರುದ್ರಪ್ಪಣ್ಣ ಬರ್ತಾನ, ರುದ್ರಪ್ಪಣ್ಣಿಗೆ ಹೇಳ್ತೀನಿ, ಮನಿ ನೋಡ್ಕೊಳಪ್ಪ, ಒಂದಿಷ್ಟು ಸುತ್ತಮುತ್ತ ಎಲ್ಲ ಚೆನ್ನಾಗಿ ನೋಡ್ಕೋ, ಅದ್ರದ್ದೆಲ್ಲ ಏನೇನು ಕೆಲಸ ಐತಿ ಮಾಡು, ಒಂದೆರಡು ಹೆಣ್ಣಾಳಿಗೆ ಹೇಳು. ಒಬ್ರು ಅಡುಗೆ ಮಾಡಕ್ಕೆ, ಒಬ್ರು ಮ್ಯಾಲ ಅಡುಗೆ ಮಾಡಿ ಎಲ್ಲ ಸ್ವಚ್ಛ ಮಾಡ್ಕೊಡಕ್ಕೆ ಒಬ್ರು ಬೇಕು, ಒಬ್ರು ಅಡುಗೆ ಮಾಡಕ್ಕೆ ಒಬ್ರು ಬೇಕಂತ ಹೇಳೀನಿ. ನಂಗೇನೋ ಬ್ಯಾಡ್ ಇತ್ತು ಅನ್ಸತ್ರಿ. ಅಲ್ಲ, ಈಗ ಮಗಳಾಗಿ ನಿನ್ನ ಕರ್ತವ್ಯ. ಯಾಕಂದ್ರೆ ಇದ್ದೊಬ್ಬ ಮಗ ನಾವು ಕಂಪ್ಲೇಂಟ್ ಕೊಟ್ಟಿವಂತಾನ ಜೈಲಿಗೆ ಹೋಗ್ಯಾನ. ಹೌದು, ಅವ ತಪ್ಪು ಮಾಡ್ಯಾನ, ಅವ ಜೈಲಿಗೆ ಹೋಗಿರೋದು ಖರೆ. ಆದ್ರೂ ಹೇಳ್ದೀನ, ಹೌದಿಲ್ಲ? ಸರಿ ಆಯ್ತು. ಆದ್ರೆ ಹಗ್ಲ ಮುಗ್ಲ ಮನೆಗೆ ಬರೋದೆಲ್ಲ ಏನು ಬೇಡ. ನೀವೇನು ಅಷ್ಟು ಹಚ್ಕೊಳಕ್ ಹೋಗ್ಬೇಡ್ರಿ. ತಿಂಗಳಿಗಾಗಷ್ಟು ಕಿರಾಣಿ ಕೊಡಿಸ್ರಿ, ಮುಗೀತು. ಅವ್ರ ಪಾಡಿಗೆ ಅವ್ರು ಹೆಂಗೋ ಇರ್ತಾರ. ಏನಾರ ಗುಳಿಗೆ ಪಳಿಗೆ ಬೇಕಂದ್ರೆ ಒಂದಿಷ್ಟು ಕೊಡೋಣಂತ. ಅಲ್ಲ, ಮತ್ತೆ ಡಾಕ್ಟರ್ ಬರೋರ್ಗು ಕಾಯ್ಕೊಂಡ್ ಕುಂದಿರ್ತೀರಿ? ಅವ್ರು ಇನ್ನೂ ಬಂದು ಇವತ್ತು ಡಿಸ್ಚಾರ್ಜ್ ಮಾಡ್ತಾರ ಇಲ್ಲ ಏನೂ ಗೊತ್ತಿಲ್ಲ. ಇವಾಗ ಕಿರಣ್ ತರ್ಲಿಕ್ಕೆ ಜ್ಯೂಸ್ ಪಾಸ್ ಕುಡಿದು ಎಷ್ಟು ಮಾಡ್ಲಿ? ನೀವು ಹೋಗೋದು ಏನೈತೆ ಮುಗಿಸ್ಕೊಂಬಾ. ನಾನು ಸವಿತಾ ಇಲ್ಲೇ ಇರ್ತೀವಿ, ಏನಾಗೋದಿಲ್ಲ. ಯಪ್ಪ, ಈ ದವಾಖಾನೆ ವಾಸನೆ ಕುಡ್ಕೊಂತ ಹೆಂಗಪ್ಪ ಇರಬೇಕು? ಇವರೊಬ್ರು ಸುಮ್ಮನೆ ಇರಲ್ಲ. ಏನ್ ಸೈತಾ, ನಾನು ನೀನಿರನಾ? ಮನೆ ಕಾಯವ ಅಷ್ಟ್ ಮಾಡ್ಬಿಡಂಬಾ ಪಾರ್ವತಿ. ಅಂದ್ರೆ ಹುಡುಗಿ ಮನೆಗೆ ಬರತ್ಲೆ ನಾವು ಮನ್ಯಾಗ ಇರ್ತೀವ. ಇವು ಏನೇನು ಕೆಲಸ ಅದಾವ ಇವು ಮುಗಿದ್ ಬಿಡ್ತಾವ. ಬಾಬಾ. ಹೌದಾ? ಸರಿ ನಡ್ರಿ, ಬರ್ರಿ ಒಳ ಬರ್ರಿ. ರುದ್ರಪ್ಪ, ಏ ರುದ್ರಪ್ಪ. ಓ ಬುದ್ಧಿಯಾರ. ಇನ್ಮ್ಯಾಗ ನಮ್ಮ ಮಾವರು ನಮ್ಮ ಅತ್ತಿಯರು ಇಲ್ಲೇ ಇರ್ತಾರ. ಹೋರಿ ಬುದ್ಧಿಯಾರ. ಇವ್ರಿಬ್ರ ಅಷ್ಟ ಇಲ್ಲಿರಕ ಅವಕಾಶ ಇರೋದು. ಅವ ಏನಾರ ಅಪ್ಪಿ ತಪ್ಪಿ, ಈಗ ಅಂಕರ ಅವ ಜೈಲಾಗದಾನ, ಅಪ್ಪಿ ತಪ್ಪಿ ಏನಾರ ಕಾಳಿ ಏನ್ರ ಇಲ್ಲಿ ಬಂದ ಅಂದ್ರ ಇವ್ರು ಬಿಟ್ಕೊಂಡ್ರು ನೀನ್ ಯಾವ್ದ ಕಾರಣಕ್ಕೂ ಒಳ ಬಿಟ್ಕೊಬೇಡ. ಈಗಿದು ಮನಿ ನಿಂದು, ಅರ್ಥ ಆತಾ? ಬುದ್ಧಿಯಾರ, ಈ ಮನಿನ ನಿನ್ನ ಹೆಸರ್ಲೆ ನಿನ್ನ ಮಗಳ ಹೆಸರ್ಲೆ ಮಾಡೀನಿ. ಏನ್ ಹೇಳತ್ತೀರಿ ಬುದ್ಧಿಯಾರ? ಏನ್ರಿ ಇದು? ಸ್ವಲ್ಪ ಸುಮ್ಮನೆ ನಿಂತ್ಕೋತೀನ. ಏನ್ರಿ ನೀವು ರುದ್ರಪ್ಪಣ್ಣನ ಹೆಸರಲ್ಲೇ ಮನಿ ಮಾಡೀರಾ? ಈತ ಅಂದ್ರ ರುದ್ರಪ್ಪನ ಮಗಳ ಹೆಸರಲ್ಲೇ ಮಾಡಿರೋದು. ರುದ್ರಪ್ಪನ ಮಗಳಿಗೆ 18 ವರ್ಷ ಆದ ಮೇಲೆ ಈ ಆಸ್ತಿ ಹೆಸರಲ್ಲೇ ಹೋಗುತ್ತಾ. ಇದು ನಾನು ದುಡ್ದಿರೋದ್ರಾಗಿರೋದ್ರಿಂದ ನನ್ನ ಸ್ವಇಚ್ಛೆಯಿಂದ ನಾನು ಇದನ್ನ ನನ್ನ ಮಕ್ಕಳು ನಿಂದು ಸೈ ತಗೊಂಡ ನಾನು ಮಾಡೀನಿ. ನೆನಪೈತ ಪಾರ್ವತಿ? ಮೊನ್ನೆ ಒಂದಿಷ್ಟು ಕಾಗದ ಪತ್ರಕ್ಕೆ ಸೈನ್ ಹಾಕಿದಿ, ವಂಶಾವಳಿ ಇದು. ಹಾಕಿದೆ. ಅದ್ರಾಗ ಬೇರೆ ಡಾಕ್ಯುಮೆಂಟ್ಸು ಇದ್ವು. ನೀವು ಓದ್ಲಿಲ್ಲ ಅನ್ಸತ್ತ? ಇಲ್ಲ, ಓದಿಲ್ಲ. ಇರ್ಲಿ ಬಿಡ. ಅವನ ಹೆಂಡತಿ ನಮ್ಮ ತೋಟದಾಗ ಕೆಲಸ ಮಾಡ್ತಿದ್ಲು. ನಂಗೆ ಗೊತ್ತೈತಿ. ತೋಟದ ಬಾವಿಗೆ ಬಿದ್ದಾಗಿ ತೀರ್ಕೊಂಡ್ಲಲ್ಲ ಪಾಪ, ಒಂದ್ ಮಗಳು ಐತತ್ತಗ. ನಂಗೆ ಗೊತ್ತೈತದು. ಅವಾಗ ನಾವು ಏನು ಸಹಾಯ ಮಾಡಕ್ ಆಗ್ಲಿಲ್ಲ. ಅಂದ್ರ ಸಹಾಯ ಮಾಡಿದ್ವಿ, ಏನ್ ಮಾಡ್ಬೇಕಿತ್ತು ಆಕಿದು ಅದಕ್ಕೆಲ್ಲ ಮಾಡಿದ್ವಿ. ನಾನು ಬಹಳ ದಿನದಿಂದ ಅನ್ಕೊಂಡಿದ್ದೆ ನಮ್ಮ ರುದ್ರಪ್ಪಣ್ಣನ ಮಗಳ ಹೆಸರಲ್ಲಿ ಏನಾರ ಒಂದಿಷ್ಟು ಇಡಬೇಕು, ಆಕಿಗೆ 18 ವರ್ಷ ಆದ್ಮೇಲೆ ಅದು ಕೈಗೆ ಬರಬೇಕು ಆ ಥರ. ಯಾಕಂದ್ರೆ ಮೊದ್ಲ ನಮ್ಮ ರುದ್ರಪ್ಪಣ್ಣ ಕುಡಿತಾನ, ಅದಕ್ಕೆ ಈಗ ಟೈಮ್ ಅಂತ ಮಾಡೀನಿ ಅದನ್ನ. ನಿನಗೇನಾರ ತೊಂದರೆ ಐತ ಪಾರ್ವತಿ? ಇಲ್ಲ ರೀ, ಹಂಗೇನಿಲ್ಲ. ಬುದ್ಧಿಯಾರ, ಯಾಕೆ ಬೇಕಿತ್ರಿ ಬುದ್ಧಿಯಾರ? ಇರ್ಲಿ ಸಮಾಧಾನ ಮಾಡ್ಕೋ. ಆಕಿಗೀಗೇನದು, ಆಕಿ 18 ವರ್ಷ ಆದ್ಮೇಗೂ ಮಾರಕ್ಕಾಗ್ಲಿ, ಆಮೇಲೆ ಅದನ್ನ ಬೇರೆ ಯಾರಿಗಾರ ಏನಾರ ಮಾಡಕ್ಕಾಗ್ಲಿ ಏನು ಅಧಿಕಾರ ಇರಲ್ಲ. ಆಕಿ ಮನೆಯಾಗ ಇರ್ಬೋದು, ಅನುಭವಿಸ್ಬೋದು ಈ ಮನಿನ. ಅಷ್ಟ ಮಾರ್ಬೇಕಂದ್ರ ಅದಕ್ಕೆ ನಾನು ಸೈಬೇಕು, ಆಮೇಲೆ ವಿನಯನ್ ಸೈಬೇಕು. ನಾನೆಲ್ಲ ಆ ಥರ ಮಾಡಿ ರೆಡಿ ಮಾಡೀನಿ. ನೀನು ಏನ್ ತಲೆ ಕೆಡ್ಸ್ಕೋಬೇಡ. ನಾಳೆ ನನ್ನ ಮಗಳು ಗಂಡ ಮನೆಗೆ ಹೋಗಿ ನನ್ನೆಲ್ಲ ಮರಿತಾಳ ಅಂತ ಅನ್ಕೋಬೇಡ. ನಾ ಎಲ್ಲ ವ್ಯವಸ್ಥೆ ನಿನಗೂ ಮಾಡೀನಿ, ಆಕಿಗೂ ಮಾಡೀನಿ. ಆತಾ? ಆತ್ರಿ ಬುದ್ಧಿಯಾರ. ಆಮೇಲೆ ಅಡಿಗೆರಿಗೆ ಹೇಳಂದಿದ್ನೆಲ್ಲ ಅಡಿಗೆ ಮಾಡೋಗೊಬ್ರಿಗೆ, ಆಮೇಲೆ ಬಟ್ಟಿ ಕಸ ಮುಸ್ರಿ ಮಾಡೋಕೊಬ್ರಿಗೆ ಹೇಳಿಯಾ? ಕೆಂಪಕ್ಕ ಮತ್ತೆ ಎಲ್ಲವಕ್ಕ ಬರ್ತಾರಂತ್ರಿ. ಆತು. ಅವ್ರಿಗೆ ಎಷ್ಟು ಕೊಡ್ಬೇಕು ಏನು ನನಗೆ ಮೊದ್ಲ ಹೇಳ್ಬಿಡು. ತಿಂಗಳ ನಾನು ಅವ್ರ ಅಕೌಂಟಿಗೆ ಹೋಗಂಗ್ ಮಾಡ್ತೀನಿ. ಅಯ್ಯ ಬುದ್ಧಿಯಾರ, ಅವ್ರವೆಲ್ಲ ಅಕೌಂಟ್ ಇಲ್ರಿ. ಮಾಡಿಸ್ಕೊಳಕ್ ಹೇಳು. ಮಾಡಿಸಿದ ಮ್ಯಾಗನ ಇಲ್ಲ ನಾನೇ ಹೇಳ್ತೀನಿ, ನಾನು ನಮ್ಮ ಬ್ಯಾಂಕ್ನವ್ರಿಗೆ ಹೇಳ್ತೀನಿ, ಅವ್ರು ಬಂದು 2 ಅಕೌಂಟ್ ಮಾಡಿಸ್ತಾರ. ಅಕೌಂಟಿಗೆ ನಾ ರೊಕ್ಕ ಹಾಕತ್ತ. ಯಾವ್ದೇ ಕಾರಣಕ್ಕೂ ಕೈಯ ರೊಕ್ಕ ಕೊಡೋದಿಲ್ಲ. ರೊಕ್ಕಿದ್ವು ಅಂದ್ರೆ ಅವ್ರ ಗಂಡಂದ್ರೆ ಏನ್ ಮಾಡ್ತಾರನೋ ಗೊತ್ತೈತ್ ನಂಗ, ಕೊಡೋದಿಲ್ಲ. ನಡಿ, ಈಗ ಒಂದಿಟ್ಟು ಪಾನಕ ಗಿನ್ಕ ಏನ್ರ ಮಾಡಿ ಏನ ಒಂದಿಟ್ಟು ಪಾನಕ ಮಾಡ್ಕೊಂಬೋಗು. ಹೋರಿ ಬುದ್ಧಿಯಾರ, ಕುಂದ್ರಿ ಮಾಡ್ತೀನಿ. ನೀ ಪಾನಕ ಮಾಡು, ನಾ ಹಿಂದೆ ತೋಟಕ್ಕೆ ಹೋಗಿ ಒಂದಿಟ್ಟು ನೋಡ್ಕೊಂಬರ್ತೀನಿ. ಅಲ್ಲ, ಅವು ಚಿಕ್ಕು ಹಾಕಿದ್ವಲ್ಲ, ಇನ್ನು ಸೀಸನ್ ಬರ್ತೈತಿ, ಬಿಡ್ಬೇಕವು. ಬಿಟ್ಟ ಒಂದು ಕಾಯಿ ಏನ್ರ? ಇಲ್ರಿ ಬುದ್ಧಿಯಾರ, ಅವು ಯಾವ ಗಿಡ ನೀವು ಚಲೋ ಇಲ್ ಬಿಡ್ರಿ. ಅದು ದೊಡ್ಡದಾಗಿ ಬೆಳೆದವ್ರಿ ಅವು ಮರ, ಆದ್ರೂ ಒಂದು ಹೂನು ಇಲ್ಲ, ಕಾಯಿನೇ ಇಲ್ರಿ ಬುದ್ಧಿಯಾರ. ಹೌದಾ? ಸರಿ, ನೋಡ ನಡಿ. ರುದ್ರಪ್ಪಣ್ಣ, ಸಕ್ರಿ ಕಮ್ಮಿ ಹಾಕ. ಆತ್ರಿ ಅವರ. ಯಾಕೆ ಬೇವ ಅಲ್ಲೇ ನಿಂತ್ಕೊಂಡ್ರಿ? ಬರ್ರಿ ಕುಂದ್ರಿ, ಪಾನಕ ಮಾಡಕ್ ಹೋಗ್ಯಾನ ರುದ್ರಪ್ಪಣ್ಣ. ಬಾ ಇಲ್ಲಿ ನೀನೊಂದಿಟ್ಟು ಬಾ.
ಏನವ ಏನಾತ? ಅಲ್ಲ ನೀನೇನ್ ಶಾಣಕ್ಕಿದೆ ದಡ್ಡದಿಯಾ ಪಾರ್ವತಿ ಹಾ ಏನ್ ಮಾಡಕತ್ತಿ ನೀನು? ಯಾಕಪ್ಪ ಏನಾತು? ಯಾಕೆ ಇಷ್ಟು ಮೆತ್ತಗೆ ಮಾತಾಡಕತ್ತೀರಿ? ಮೊನ್ನೆ ಇದೆದಕ್ಕೆ ಆಸ್ತಿ ಪತ್ರಿಕೆ ಎಲ್ಲ ಸಹಿ ಮಾಡಿ ಅಂತಾನ ನಿನ್ನ ಗಂಡ ಏನ್ ನೋಡ್ಲಾರ್ದ ಸಹಿ ಮಾಡಿದ್ಯಾ ಹಾ? ಹಾ ನನ್ನ ಗಂಡ ಮೇಲೆ ನಂಗೆ ನಂಬಿಕೆ ಐತಿ. ನನ್ನ ಗಂಡ ನಂಗೆ ಯಾವ್ದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲಪ್ಪ, ಅದು ನನ್ನ ಕಾನ್ಫಿಡೆನ್ಸ್ ಐತಿ.